ಸ್ವಲ್ಪ ಈ ಕಡೆ ಜರ್ಕೊಳ್ಳಿ. ಯಾಕೆ? ಕತ್ತಿಗೆ ಶಾಖ ಕೊಡ್ಬೇಕು. ಇವಾಗೆಲ್ಲ ಅಷ್ಟು ಪೇನ್ ಏನಿಲ್ಲ. ಡಾಕ್ಟರ್ ಹೇಳಿದ್ದಾರೆ. ನೋವ್ತಾ ಇದೆ ಅಂತನಾ? ಶಾಖ ಕೊಡಿ ಅಂತ. ನೋವಿದ್ರೆ ಹೇಳ್ತೀನಿ. ಹೇಳೋದನ್ನ ಕೇಳಿ ಜ್ಯೋತಿ, ಸ್ವಲ್ಪ ಜರ್ಕೊಳ್ಳಿ. ನೋಡಿ, ನಾನ್ ಸೇವೆ ಮಾಡ್ತಾ ಇದ್ದೀನಿ ಅಂತ ನನ್ ಮೇಲಿರೋ ಅಭಿಪ್ರಾಯ ಬದಲಾಯಿಸ್ಬೇಕಿಲ್ಲ. ಪೇಷಂಟ್ನ ನೋಡ್ಕೊಳಕ್ ಬಂದಿರೋ ಒಬ್ಬ ಹೋಮ್ ನರ್ಸ್ ಹಾಗನ್ಕೊಂಡ್ರೆ ಸಾಕು. ಪ್ಲೀಸ್. ಸಾರಿ, ಕಾಲರ್ನ ಸ್ವಲ್ಪ ಸಾರಿ ಸಾರಿ ಸ್ವಲ್ಪ ಬಿಸಿ ಜಾಸ್ತಿ ಇದೆ ಅಲ್ಲ? ರಾಮ್, ಸ್ನಾನ ಮಾಡ್ತಿದ್ಯಾ? ಹೌದು. ಇಲ್ಲ, ಮುಗೀತು. ಒರೆಸ್ಕೊಳ್ತಾ ಇದ್ದೀನಿ. ಅದು ಕೂಡ ಮುಗೀತು. ನಾನು ಬರ್ತಾ ಇದ್ದೀನಿ. ಎಲ್ಲ ಹೋಗ್ತಾ ಇದ್ದೀರಾ? ಆಫೀಸ್ಗೆ. ಅಯ್ಯೋ, ಇನ್ನೊಂದೆರಡು ದಿವಸ ರೆಸ್ಟ್ ತಗೊಂಡು ಹೋಗ್ಬೋದಿತ್ತಲ್ಲ. ಅವತ್ತು ಹಾಸ್ಪಿಟಲ್ಗೆ ಹೋಗಿದ್ದು ಮತ್ತೆ ವಾಪಸ್ ಬಂದಿದ್ದು ಎಲ್ಲ ಆಟೋದಲ್ಲೇ ಅಲ್ವಾ? ಇಲ್ಲ, ಅಲ್ಲಿಗೆ ಹೋಗಿದ್ದು ಟ್ಯಾಕ್ಸಿನಲ್ಲಿ. ಓ, ಅದ್ ನಂಗೆ ನೆನಪಿಲ್ಲ. ಔಷಧಿಗೆ, ಡಾಕ್ಟರ್ಗೆ ಅದೆಲ್ಲ ಸೇರಿ ಎಷ್ಟು ಖರ್ಚಾಯ್ತು ಹೇಳಿ? ನನ್ಗೆ ಆಫೀಸ್ಗೆ ಲೇಟ್ ಆಗ್ತಿದೆ. ಜ್ಯೋತಿ, ಜ್ಯೋತಿ, ಇದೆಲ್ಲ ಬಾಡ್ಗೆ ಶೇರು ತಗೊಳ್ಳಿ. ಅಮೌಂಟ್ ಮಿಕ್ಕಿದ್ರೆ ವಾಪಸ್ ಕೊಟ್ಬಿಡಿ. ಸರ್ ಹೋಗಿಲ್ಲ ಅಂದ್ರೆ ಹೇಳ್ಬಿಡಿ. ರಮೇಶ್ ಸರ್, ಕೆಲಸ ಎಲ್ಲ ಈ ಮಂತ್ ಎಂಡ್ ಒಳಗಡೆ ಮುಗಿಬೇಕು. ಇಲ್ಲಾಂದ್ರೆ ಅಷ್ಟೇ ನಮ್ GM. ಮುಗಿಸ್ಬಿಡೋಣ ಸರ್. ಏಯ್, ಬೇಗ ಮಾಡ್ರ. ಸರ್, ಎಸ್, GM ಆನ್ಲೈನ್. ಓ ಸರ್. ಹಾ ರಾಮು, ಊರಿಂದ ನಿನಗೊಂದು ಕಾಲ್ ಬಂದಿತ್ತು. ಅಮ್ಮ ಹಾಸ್ಪಿಟ್ಲಲ್ಲಿ ಇದ್ದಾರಂತೆ. ಡೀಟೇಲ್ ಆಗಿ ಏನು ತಿಳ್ಕೊಳಕ್ ಆಗ್ಲಿಲ್ಲ, ಕಾಲ್ ಕಟ್ ಆಗೋಯ್ತು. ಅಲ್ಲಿ ಪಕ್ಕದಲ್ಲಿ ಯಾವ್ದಾದ್ರು STD ಬೂತ್ ಇದ್ರೆ ಈಗಲೇ ಊರಿಗೊಂದು ಕಾಲ್ ಮಾಡು. ಜ್ಯೋತಿ, ನಾನು ಹೊರಗಡೆ ಕಾಯ್ತಾ ಇದ್ದಿದ್ದು ಯಾರು ಹೇಳಿಲ್ವಾ? 15 ನಿಮಿಷ ಆಯ್ತು ನಾನು ಬಂದು. ಐ ಹ್ಯಾವ್ ಲಾಟ್ ಆಫ್ ವರ್ಕ್ ಟು ಡೂ. ಏನಾದ್ರೂ ಹೇಳ್ಬೇಕು ಅಂದ್ರೆ ಕ್ಯಾಂಟೀನಲ್ಲಿ ಲಂಚ್ ಟೈಮಲ್ಲಿ ಮಾತಾಡೋಣ. 1 ನಿಮಿಷ ಹೊರಗಡೆ ಬಂದ್ರು ಸಾಕು. ತುಂಬಾ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಅದೇ ಹೇಳಿದ್ನಲ್ಲ, ಬಿಟ್ವೀನ್ 1 and 2. ಅದೇ ನನ್ನ ಲಂಚ್ ಟೈಮ್. ಅಮ್ಮನ್ಗೆ ಸ್ವಲ್ಪ BP ಜಾಸ್ತಿ ಆಗಿ ಕೆಳಗಡೆ ಬಿದ್ಬಿಟ್ರಂತೆ. ತಲೆಗೆ ಸ್ವಲ್ಪ ಪೆಟ್ಟಾಗಿದೆ. ಬ್ಲಡ್ ಕ್ಲಾಟ್ ಆಗಿದೆ ಅನ್ನೋ ಡೌಟ್ ಇದೆ. ICU ಇದ್ದಾರೆ. ಈ ಮಧ್ಯದಲ್ಲಿ ಫೋನ್ ಮಾಡಿದಾಗ ನಮ್ಮನ್ನ ನೋಡ್ಬೇಕು ಅಂದಿದ್ರು. ಇವತ್ತು ಸಂಜೆ ಟ್ರೈನಿಗೆ ನಾವಿಬ್ರು ಊರಿಗೆ ಹೋಗೋಣ. 7 ಗಂಟೆಗೆ ಟ್ರೈನ್. ನಾನು ಫ್ಲಾಟಲ್ಲಿ ವೆಯ್ಟ್ ಮಾಡ್ತಾ ಇರ್ತೀನಿ. ಸಂಜೆ ಹೊತ್ತು ತುಂಬಾ ಟ್ರಾಫಿಕ್ ಇರುತ್ತೆ. ಬೇಗ ಹೊರಡೋಣ. ಅವಶ್ಯಕತೆ ಇರೋ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊಂಡ್ರೆ ಸಾಕು. ನನ್ಗಾಗಿ ವೇಟ್ ಮಾಡ್ತಿದ್ರಾ? ಹೌದು, ನೋಡಿ, ಟಿಕೆಟ್ ಕೂಡ ಕನ್ಫರ್ಮ್ ಆಗಿದೆ. ಹಂಗೆ ಹೋಗ್ಬೇಕಾದ್ರೆ ನನ್ ಟಿಕೆಟ್ನ ಕ್ಯಾನ್ಸಲ್ ಮಾಡ್ಬಿಡಿ. ಜ್ಯೋತಿ, ಅಮ್ಮ ICU ನಲ್ಲಿದ್ದಾರೆ. ಜ್ಯೋತಿ ಎಲ್ಲಿ ಅಂತ ಅಮ್ಮ ಕೇಳಿದ್ರೆ ನಾನು ಏನ್ ಹೇಳ್ಬೇಕು? ಒಂದ್ ಸುಳ್ಳೇಳಷ್ಟು ಟ್ಯಾಲೆಂಟು ರಾಮ್ಗಿದೆ. ದಯವಿಟ್ಟು ಇಂಥ ಸಂದರ್ಭದಲ್ಲಿ ನಾವಿಬ್ರು ತರ್ಕ ಮಾಡೋದು ಬೇಡ. ನೋಡು ಜ್ಯೋತಿ, ನೀನು ನನ್ ಜೊತೆ ಇಲ್ಲ ಅಂತ ಅನ್ಕೊಂಡೆ ಬಾ, ಪರವಾಗಿಲ್ಲ. ಹಂಗ ಅನ್ಕೊಂಡಿರೋದಕ್ಕೇನೆ ನಾನು ಬರಲ್ಲ ಅಂತ ಹೇಳ್ತಾ ಇರೋದು. ಇಲ್ಲಿರೋ ಜನರ ಮುಂದೆ ಮಾಡ್ತಿರೋ ಅದೇ ಡ್ರಾಮಾನ ಅಲ್ಲೂ ಬಂದು ಮಾಡು ಅಂದ್ರೆ ನನ್ ಕೈಲಾಗಲ್ಲ. ಜ್ಯೋತಿ, ಇಷ್ಟು ದೊಡ್ಡ ಶಿಕ್ಷೆ ಕೊಡುವಂತ ತಪ್ಪು ನಾನೇನ್ ಮಾಡ್ದೆ? ಅದ್ ನಿಂಗ್ ಅರ್ಥ ಆಗ್ಬೇಕು ಅಂದ್ರೆ ನೀನ್ ನನ್ ಕಡೆಯಿಂದನೂ ಸ್ವಲ್ಪ ಯೋಚನೆ ಮಾಡ್ಬೇಕು. ಯೋಚಿಸ್ಬಿಟ್ಟೆ ಹೇಳ್ತಾ ಇದ್ದೀನಿ. ನಾನ್ ಮಾಡಿದ್ದು ಒಂದೇ ಒಂದ್ ತಪ್ಪು. ಅದು ನಿಮ್ ಪರ್ಮಿಷನ್ ಇಲ್ದೆ ನಾನ್ ನಿಮ್ಮನ್ನ ಪ್ರೀತಿಸಿದ್ದು. ಈ ತಪ್ಪಿಗಾಗಿ ನೀವಾಗ್ಲೇ ನನಗೆ ಶಿಕ್ಷೆ ಕೊಟ್ಟಿದ್ದೀರಾ. ಮತ್ತೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನನ್ ಕ್ಯಾಲ್ಕುಲೇಷನ್ ತುಂಬಾನೇ ತಪ್ಪಾಗಿದೆ. ನನ್ನ ಹತ್ರ ಸ್ನೇಹದಿಂದ ಬೆರಿಬೇಕಾದ್ರೆ ಅದು ತುಂಬಾ ನಿಜವಾದದ್ದು ಅನ್ಕೊಂಡಿದ್ದೆ. ಆದ್ರೆ ಬೇರೆ ಗಂಡಸರ ತರಾನೇ ಆದ್ರೆ ಸ್ನೇಹದ ಹಿಂದೆ ಇನ್ನೊಂದ್ ಮುಖನ ನೀನು ತೋರಿಸ್ಬಿಟ್ಟೆ. ರಾಮ್ ನನ್ ಗಂಡ ಅಂತ ಇವಾಗ್ವರೆಗೂ ನಂಗೆ ನಂಬಕ್ಕಾಗದೆ ಇರೋದು ನನ್ ತಪ್ಪಾ? ಟ್ರೈನ್ ಮಿಸ್ ಆಗ್ಬಿಡುತ್ತೆ. ಮಿಕ್ಕಿದ್ದನ್ನೆಲ್ಲ ನಾವ್ ವಾಪಸ್ ಬಂದ್ಮೇಲೆ ಮಾತಾಡ್ಬೋದಲ್ವಾ? ನನಗ್ ಬರಕ್ ಇಷ್ಟ ಇಲ್ಲ, ಅದಕ್ಕೆ ನಾನು ಬರ್ತಾ ಇಲ್ಲ.
ಒಂದೇ ಒಂದು ಚಾನ್ಸ್ ಕೊಡಿ, ನೀವು ಹೇಳ್ದಂಗೆ ಕೇಳ್ತೀನಿ, ಇನ್ನೊಂದೇ ಚಾನ್ಸ್. ಇಲ್ಲಿ ನೋಡಿ ಶಂಕರ್ ನಾಗರಾಜ್, ನನ್ನ ಬಿಟ್ಬಿಡಿ, ನಾನು ಸೋತು ಹೋದೆ. ನೀವು 1 ಕೋಟಿ ಕೊಟ್ಟರು ನಾನು ಮಾತ್ರ ನಿಮ್ಗೆ ಡ್ರೈವಿಂಗ್ ಹೇಳ್ಕೊಡೋಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ ನನ್ನನ್ನು ಸೋಲಿಸ್ಬಿಟ್ಟಿದ್ದೀರಾ. ಬ್ರೇಕು ಕ್ಲಚ್ಚು ಎಲ್ಲ ಗೊತ್ತಾಯ್ತು ಮಾಸ್ಟ್ರೆ, ಇನ್ಮೇಲೆ ಕರೆಕ್ಟಾಗಿ ಓಡಿಸ್ತೀನಿ. ಗೊತ್ತಾದ್ರೆ ಬೇರೆ ಕಡೆ ಎಲ್ಲಾರು ಕಲ್ತ್ಕೋ. ಒಬ್ಬ ಮಾಸ್ಟ್ರಾಗಿ ಕೈ ಮುಗಿದು ಕೇಳ್ಕೊತಿದ್ದೀನಿ, ಪ್ಲೀಸ್ ಬೆಕ್ಕಣ್ಣ, ಈ ದೊಡ್ಡವ್ರನ್ನ ಮರ್ಯಾದೆಯಿಂದ ಕಳಿಸಿ ಈ ಜಾಗನ ಗಂಜಲ ಹಾಕಿ ಕ್ಲೀನ್ ಮಾಡ್ಬಿಡು. ಮಾಸ್ಟ್ರೆ ಅಯ್ಯೋ ಬನ್ನಿ ಬನ್ನಿ ಬನ್ನಿ, ನಾನು ಹೇಳ್ತೀನಿ ಬನ್ನಿ. ಹಲೋ ವೆರೋನಿಕಾ ಡ್ರೈವಿಂಗ್ ಸ್ಕೂಲ್. ಹಾಂ ರಾಮು, ನೀನು ಯಾವಾಗ ಊರಿಂದ ಬಂದ್ಯಾ? ಊರಿಂದನೇ ಮಾತಾಡ್ತಿದ್ಯಾ? ನಿಮ್ಮ ಅಮ್ಮಂಗೇನು ತೊಂದರೆ ಇಲ್ಲ ತಾನೇ? ಕಂಟಿನ್ಯೂ ದ ಕಾಪಿಂಗ್. ರಾಮುವಿಂದ ಏನಾದರೂ ಫೋನ್ ಬಂದಿತ್ತಾ? ನನಗ ಯಾಕೆ? ಇಲ್ಲ, ವಿಷಯ ಗೊತ್ತಿರಲಿ ಅಂತ ಹೇಳಿದೆ. ಅವ್ನು ನನಗೆ ಕಾಲ್ ಮಾಡಿದ್ದ. ಊರಲ್ಲಿ ಎಲ್ಲ ಚೆನ್ನಾಗಿದ್ದಾರಂತೆ, ಅವ್ರ ಅಮ್ಮ ತೀರ್ ಹೋದ್ರಂತೆ. ನಿನಗಿದನ್ನೆಲ್ಲ ಹೇಳೋಕೆ ನಾನು ಇಲ್ಲಿಗೆ ಬಂದಿಲ್ಲ. ಅವರಮ್ಮ ಸತ್ರೆ ನಿನಗೇನಾಗಬೇಕಲ್ವಾ? ಆದ್ರೆ ನಾನು ಇಷ್ಟು ಸೀರಿಯಸ್ ಅಂತ ಅನ್ಕೊಂಡಿರ್ಲಿಲ್ಲ. ಗೊತ್ತಿದ್ರೆ ಸಾವನ್ನು ನಿಲ್ಲಿಸ್ತಾ ಇದೆಯಾ? ಅಲ್ಲಮ್ಮ, ಊರಲ್ಲಿ ಯಾರು ಹುಷಾರಾಗಿಲ್ಲ, ಯಾರು ಹುಷಾರಾಗಿದೆ ಅಂತ ತಿಳ್ಕೊಳ್ಳೋ ವಿವೇಚನೆ ನಿನಗೇನಾರು ಇದೆಯಾ ಹೇಳು? ಈಗಲಾದರೂ ಹೋಗೋನ್ ಜೊತೆ ಇರಬಾರ್ದಾ? ಯಾಕೆ ಹೋಗ್ತೀಯ ಹೇಳು? ಅವನಿಗೆ ಮೋಸ ಮಾಡಿರೋನ್ ತಾನೇ? ಅವನ ಬಗ್ಗೆ ನಿನಗೆ ಗೊತ್ತಿರೋದು ಸ್ವಲ್ಪ ದಿನಗಳಿಂದ ಮಾತ್ರ, ಆದರೆ ನನಗೆ ತುಂಬ ವರ್ಷಗಳಿಂದ ಗೊತ್ತು. 100 ವರ್ಷ ತಪಸ್ ಮಾಡಿದ್ರು ಅಂತ ಒಳ್ಳೆ ಹುಡುಗ ಈ ಜನ್ಮದಲ್ಲಿ ನಿಂಗೆ ಸಿಗಲ್ಲ. ನಿಂಗೆ ಸ್ವಲ್ಪನಾರು ಮನುಷ್ಯತ್ವ ಇದ್ರೆ ಆ ತಾಯಿ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಪ್ರಾರ್ಥಿಸು. ಎಲ್ಲೋಗಿದ್ರಿ ಸರ್ ಇಷ್ಟೊಂದು ದಿವಸ? ಮೇಡಮ್ನ ಕೇಳಿದರೆ ಗೊತ್ತಿಲ್ಲ ಅಂತಿದ್ರು. ನೀವಿಲ್ಲ ಅಂದರೆ ಫ್ಲ್ಯಾಟಿಗೆ ಕಳೆನೇ ಇರಲ್ಲ ಸರ್. ಮನೇಲಿ ಏನಾದರೂ ವಿಶೇಷನಾ ಸರ್? ಹಾಂ, ಒಂದು ಚಿಕ್ಕ ವಿಶೇಷ ಇತ್ತು. ನಮ್ಮಮ್ಮ ತೀರ್ಕೊಂಡ್ರು. ತಲೆ ನೋವ್ತಿದೆ, ಬಾತ್ರೂಮ್ನಲ್ಲಿ ಬಿದ್ದುಬಿಟ್ಟೆ. ಈಗೆಲ್ಲ ಹೇಳೋದಕ್ಕೆ ಇನ್ಮೇಲೆ ಊರಲ್ಲಿ ಯಾರೂ ಇಲ್ಲ. ಯಾರೂ ಇದ್ರ ಬಗ್ಗೆ ಹೇಳಿಲ್ವಲ್ಲ ಸರ್? ಯಾರಿಗೂ ಗೊತ್ತಾಗೋದು ಬೇಡ. ವಿಷಯ ಗೊತ್ತಾದರೆ ದುಃಖ ತೋಡ್ಕೊಳ್ಳೋಕ್ಕೆ, ಕಾಳಜಿ ತೋರಿಸೋದಕ್ಕೆ ಆ ಸೆಕ್ರೆಟರಿ ಎಲ್ಲನೂ ಕರ್ಕೊಂಡ್ಬರ್ತಾರೆ. ನಷ್ಟ ಆಗಿದ್ದು ನನಗೆ ಮಾತ್ರ ತಾನೇ. ಟ್ರೈನಲ್ಲಿರುವಾಗ ಅನ್ನಿಸ್ತು ರೆಂಟ್ ಕೊಡಬೇಕಾಗಿರೋ ಡೇಟು ಮೀರಿಬಿಟ್ಟಿದೆ ಅಂತ. ಓನರ್ ಬಂದಿದ್ರಾ? ನಾನು ಕೊಟ್ಟೆ. ಒಳ್ಳೇದಾಯ್ತು. ರಾಮ್, ಐ ಆಮ್ ರಿಯಲಿ ಸಾರಿ. ಇದೇನಿದು ಸಾರಿ ಅಲ್ಲ, ನಮ್ಮ ಮಧ್ಯದಲ್ಲಿ. ಅಮ್ಮ ಇಷ್ಟು ಕ್ರಿಟಿಕಲ್ ಸ್ಟೇಜಲ್ಲಿ ಇದ್ದಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನಾನು ಹೋಗೋದಕ್ಕೆ ಮುಂಚೆನೇ ಅಮ್ಮ ಹೋಗ್ಬಿಟ್ಟಿದ್ರು. ಅದು ಒಳ್ಳೆಯದೇ ಆಯಿತು. ನನ್ನ ನೋಡಿದರೆ ಎಲ್ಲಿ ಹೆಂಡತಿ ಅಂತ ಕೇಳಿರೋರು. ಸತ್ಯ ಗೊತ್ತಾಗಿದ್ದಿದ್ರೆ ಅಮ್ಮಂಗೆ ಬೇಜಾರಾಗಿರೋದು. ಈಗ ಅದರ ಅಗತ್ಯ ಬೀಳಲೇ ಇಲ್ಲ. ಆಫೀಸಿಗೆ ಲೇಟ್ ಆಯಿತು ಅಂದರೆ ವೆಯ್ಟ್ ಮಾಡೋ ಅಗತ್ಯ ಇಲ್ಲ. Hello? Put me to Mr. Ramanathan, please. Hello, sir. This is Jyoti Menon here. I'm not feeling well, sir. I'm afraid I can't come to office today. Thank you, sir. Thank you so much. ಯಾಕೆ ಲೀವ್ ತಗೊಂಡ್ರಿ? ಅದು ನಾನಿವತ್ತು ಹೋಗಲಿಲ್ಲ.
ರಾಮ್, ಹಲೋ ಸರ್. ಪಾರ್ಟಿ ಕೊಡಿಸ್ತೀನಿ ಅಂದ್ಬಿಟ್ಟು ನಮ್ಮನ್ನು ಮರ್ತು ಬಿಟ್ಟಿದ್ರಾ? ಶಟ್ ಅಪ್ ಮುಟ್ಟಾಳ. ಸಿಟ್ ಡೌನ್. ರಾಮ್ ಅವ್ರ ತಾಯಿ ತೀರೋಗಿದ ವಿಷಯ ಗೊತ್ತು ತಾನೆ, ಮತ್ ಪಾರ್ಟಿ ಕೇಳ್ತಿಯಲ್ಲ? ಅಮ್ಮ ತೀರೋಗಿದ್ದು ಇವಾಗಲ್ವಾ ಸರ್? ನಾವು ಪಾರ್ಟಿ ಕೇಳಿದ್ದು ಅದಕ್ಕಿಂತ ಮುಂಚೆ ಅಲ್ವಾ ಸರ್? Get out. ನಾವು ಒಂದಾಗಿನೇ ಬೆಳಗ್ಗೆ ರೀಚ್ ಆದ್ವಿ. Is it? ಹಾಗಾದ್ರೆ ರಾಮು ಎಲ್ಲಿ? ಅದು ಇಲ್ಲಿ ಬಂದ್ರು ಅಂತಾನೆ ನಾನು ಅನ್ಕೊಂಡೆ. ಏನು ಹೇಳಲಿಲ್ವಾ? ಹೀಸ್ ಲಿಟಲ್ ಡಿಸ್ಪ್ರೇಟ್ ಅಂಡ್ ಆಬ್ಸೆಂಟ್ ಮೈಂಡೆಡ್.